ಸೊ ರೀಸೆಂಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಕರ್ನಾಟಕದ ಬಗ್ಗೆ ಕೀಳಾಗಿ ಮಾತನಾಡಿದ್ದ ಈ ಹೆಣ್ಣುಮಗಳ ಬಗ್ಗೆ ವಿಡಿಯೋ. ನಮ್ಮ ತಾಳ್ಮೆನ ಚೆಕ್ ಮಾಡ್ತಾ ಇದೀರಾ, ಬೇರೆ ತರ ಆಗುತ್ತೆ. ಮುಚ್ಕೊಂಡು ಹೇಳ್ದಷ್ಟು ಕೇಳಲಿ ಮಾಡ್ತಾ, ಮುಚ್ಕೊಂಡು ಕ್ಷಮೆ ಕೇಳು, ಜಾಸ್ತಿ ಮಾತಾಡ್ಬೇಡ. ಕೊಡ ಬಾಟ. 16/2/2026 ಸೋಮವಾರ ರಾತ್ರಿ. ಸೊ ಅವತ್ತಿನ ದಿವಸ ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಸೆಲೂನ್ಗೆ ಹೋಗ್ತಾರೆ. ರೀಸನ್ ಬಂದುಬಿಟ್ಟು ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಆ ಸೆಲೂನ್ನಲ್ಲಿ ಏನೋ ಕಟಿಂಗ್ ಮಾಡ್ತಿರ್ತಾರಲ್ಲ, ಅವರಿಗೆ ಬಂದುಬಿಟ್ಟು ಕನ್ನಡ ಬರೋದಿಲ್ಲ, ಅವರಿಗೆ ಬರೋದು ಹಿಂದಿ ಭಾಷೆ ಮಾತ್ರ. ಸೊ ನಮ್ಮ ಕರ್ನಾಟಕದ ಹುಡುಗ ಒಬ್ಬರು ಹೇಳ್ತಾರೆ, ಇಲ್ಲಿ ಕನ್ನಡ ಬರೋರು ಯಾರಾದಿದ್ದರೆ ಕರೀರಿ, ಅವರಿಗೆ ಹೇಳ್ತೀನಂತ. ಸೊ ಆ ಒಂದು ವಿಷಯದಿಂದ ಆ ಒಂದು ಹಿಂದಿ ಮಹಿಳೆ ತುಂಬ ಕೀಳಾಗಿ ಅನೌಚಕವಾದ ಶಬ್ದಗಳನ್ನು ಬಳಸಿ ನಮ್ಮ ಕರ್ನಾಟಕದ ಭಾಷೆ, ಅದಾದಮೇಲೆ ಕರ್ನಾಟಕ ಜನರಿಗೆ ತುಂಬಾ ಬೈತಾರೆ. ಅವತ್ತಿನ ರಾತ್ರಿ ಕರ್ನಾಟಕದ ಈ ಹುಡುಗ ಆ ಒಂದು ವಿಡಿಯೋ ಏನಾದರೂ ಮಾಡಿರಲಿಲ್ಲ ಅಂದರೆ ಸೊ ಇವತ್ತು ಈ ಘಟನೆ ಕರ್ನಾಟಕ ಜನರಿಗೆ ತಿಳಿತಾ ಇರಲಿಲ್ಲ. ಸೊ ಹೀಗಾಗಿ ನಮ್ಮ ಕರ್ನಾಟಕ ಜನರಿಗೆ ತುಂಬಾ ಅವಮಾನ ಆಗಿ ಹೀಗೆ ಮುಚ್ಚೋಗ್ಬಿಡ್ತಿತ್ತು. ಸೊ ಈ ಒಂದು ವಿಡಿಯೋ ಮಾಡಿದ್ದು ತುಂಬಾ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದ ಜನರ ಪವರ್ ಏನು ಅಂತ ತಿಳಿಸ್ಬೇಕು ಪ್ರತಿಯೊಬ್ಬರಿಗೆ. ನಮ್ಮ ಕರ್ನಾಟಕಕ್ಕೆ ಯಾರು ಹೇಟ್ ಮಾಡ್ತಾರಲ್ಲ ಅವರಿಗೆಲ್ಲ ನಮ್ಮ ಪವರ್ ಏನು ಅಂತ ತಿಳಿಸ್ಬೇಕು. ಸೊ ಈ ಒಂದು ವಿಡಿಯೋ ನಮಗೆ ತುಂಬಾ ಮುಖ್ಯ ಆಯಿತು. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಬ್ಬರಾದಂತಹ ರಾಘವೇಂದ್ರ ಸರ್ ಇವರಿಗೆ ಈ ವಿಡಿಯೋ ಬಂದುಬಿಟ್ಟು ತಲುಪ್ತು. ಸೊ ಆವಾಗ ಅವರು ರಾತ್ರಿ ಎಲ್ಲ ಡಿಸಿಷನ್ ತಗೊಂಡು ಸೊ ಬೆಳಗ್ಗೆ ಅಂದರೆ 17/2/2026 ಸೊ ಅವತ್ತಿನ ಬೆಳಗ್ಗೆ ಇವರು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಬ್ಬರಾದಂತಹ ರಾಘವೇಂದ್ರ ಸರ್, ಅದಾದಮೇಲೆ ಯಜತ್ ಸರ್ ಇವರಿಬ್ಬರು ಹೋಗಿ ಸೊ ಆ ಒಂದು ಸಿಚುವೇಶನ್ನ ಇವರು ಹ್ಯಾಂಡಲ್ ಮಾಡ್ತಾರೆ. ಸೊ ಅವರಿಗೆ ಕರ್ನಾಟಕ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡ್ತಾರೆ. ಕರ್ನಾಟಕದ ಜನತೆಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನಿನ್ನೆ ಒಂದು ಹುಡುಗನಿಗೆ ಕೆಟ್ಟ ಪದಗಳಿಂದ ಬೈದಿದ್ದೆ, ಕೆಟ್ಟ ಪದಗಳಿಂದ ಬೈದಿದ್ದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡಿಗರಿಗೂ ಮರ್ಯಾದೆ ಕೊಡ್ತೇನೆ. ಆ ರೀತಿ ಏನಾದ್ರು ಆದ್ರೆ ಇಲ್ಲಿಂದ ನಮ್ಮನ್ನೆಲ್ಲ ಬದ್ದೋಡ್ತ್ರಿ. ಅದಾದ್ಮೇಲೆ ಪೊಲೀಸರಿಗೆ ಕರೆಸಿ ಅಂಗಡಿಗೆ ಬೀಗ ಕೂಡ ಹಾಕಿಸ್ತಾರೆ. ಸೊ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಪವರ್ ಅಂತಾನೆ ಹೇಳ್ಬೋದು. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಸಿಚ್ಚಿದ ಈ ಕತ್ತಿಗೆ ಹೊರಗಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ಈ ನಾದಿ ಸ್ಫೂರ್ತಿ ಬಿಂದು. ಸೊ ಇಲ್ಲಿ ಮುಖ್ಯವಾಗಿ ರಾಘವೇಂದ್ರ ಸರ್ ಅವರೇ ಮುಂದೆ ಕಾಣ್ತಿರೋದು. ಸೊ ಅವರೇ ಕ್ಷಮೆ ಕೇಳಿಸಿರೋದು. ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ವಿಷಯ ಗಂಭೀರವಾಗಿ ನಡೆದಿದ್ದೇನಪ್ಪ ಅಂದರೆ ಅವರು ಕರ್ನಾಟಕದ ಜನರಿಗೆ, ಅದಾದಮೇಲೆ ಕರ್ನಾಟಕ ಭಾಷೆಗೆ ತುಂಬಾ ಕೀಳಾಗಿ ಅನೌಚಕವಾದ ಶಬ್ದಗಳನ್ನು ಬಳಸಿ ಮಾತನಾಡಿದರು. ಸೊ ಆ ಒಂದು ವಿಷಯ ತುಂಬಾ ಗಾಂಭೀರ್ಯದಿಂದ ಇದು ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಸೊ ಈ ಹೆಣ್ಮಗಳು ಬಂದುಬಿಟ್ಟು ಎಲ್ಲಿಂದ ಇದ್ದಾರೋ ಅಂತ ಕೂಡ ನಮಗೆ ಗೊತ್ತಿಲ್ಲ. ಇವರಿಗೆ ಕನ್ನಡ ಬರೋದಿಲ್ಲ, ಅದಾದಮೇಲೆ ಹಿಂದಿ ಮಾತ್ರ ಬರುತ್ತೆ. ಸೊ ರಾಘವೇಂದ್ರ ಸರ್ ಅವರು ಏನು ಮಾಡಿದರು, ತಾವು ಹೇಳಿದಾಗೆ ನೀವು ಹೇಳಬೇಕು ಅಂತ ಹೇಳಿ ಅವ್ರ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ ಕ್ಷಮೆ ಕೇಳಿಸಿದ್ರು. ಸೊ ಈ ಒಂದು ಘಟನೆ ಈ ರೀತಿ ನಡೆದಿರುತ್ತೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.